ಗಾಯಕ ಚಂದನ್ ಶೆಟ್ಟಿ ಅವ್ರ ಜೊತೆ ಡಿವೋರ್ಸ್ ಪಡೆದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರೋದು ಯಾರು ಅಂತ ಹೇಳಿದ್ರೆ ಅದು ನಿವೇದಿತಾ ಗೌಡ. ದಿನದಿಂದ ದಿನಕ್ಕೆ ಇವರು ಸಿಕ್ಕಾಪಟ್ಟೆ ವಿಡಿಯೋಗಳು, ರೀಲ್ಸ್ಗಳು ಅವರ ಒಂದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು, ಹಾಗೆ ಯೂಟ್ಯೂಬ್ ಚಾನಲಲ್ಲಾಗಿರ್ಬೋದು ಎಲ್ಲ ಕಡೆ ಪೋಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಅವರ ಒಂದು ವಿಡಿಯೋಗಳಿಗೆ ಸಿಕ್ಕಾಪಟ್ಟೆ ಡಿಕ್ಷನರಿಲಿ ಇರುವಂತಹ ಇಲ್ದಿರುವಂತಹ ಎಲ್ಲ ರೀತಿಯ ಕಮೆಂಟ್ಗಳು ತುಂಬಿ ತುಳುಕ್ತಾ ಇದೆ. ಒಟ್ಟಾರೆ ಹೇಳ್ಬೇಕಂದ್ರೆ ನೆಗೆಟಿವ್ ಆಗಿ ಪಾಸಿಟಿವ್ ಆಗಿ ಎರಡರಲ್ಲೂ ಸಿಕ್ಕಾಪಟ್ಟೆ ಟ್ರೋಲ್ಗೊಳಗಾಗ್ತಾ ಇರೋರು ನಿವೇದಿತಾ ಗೌಡ ಅವರು. ಈಗ ಇಲ್ಲಿ ಸುದ್ದಿ ಆಗ್ತಾ ಇರೋ ವಿಷಯ ಏನು ಅಂತ ಹೇಳಿದ್ರೆ, ಅವರು ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ 11 ಏನು ಮುಗಿತಲ್ವ, ಅದಾದ ನಂತರ ಶುರುವಾಗಿರುವ ಒಂದು ರಿಯಾಲಿಟಿ ಶೋ, ಅದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋ ಶೋಗೆ ಇವರು ಸೆಲೆಕ್ಟ್ ಆಗಿದ್ದಾರೆ. ಸೊ ಇವರು ಕೂಡ ಇದರಲ್ಲಿ ಒಂದು ಕಂಟೆಸ್ಟೆಂಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಜನರನ್ನ ಮನರಂಜಿಸೋಕೆ ಬರ್ತಾ ಇದ್ದಾರೆ. ಸೊ ಇದರಲ್ಲಿ ಏನು ಅಂತ ಹೇಳಿದರೆ, ಸೊ ನೀವು ಕೂಡ ಕಮೆಂಟ್ ಮಾಡಿ, ಇವರು ಈ ರಿಯಾಲಿಟಿ ಶೋಗೆ ನಿಜವಾಗ್ಲೂ ಫಿಟ್ ಆಗ್ತಾರಾ, ಫಿಟ್ ಆಗಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೂ ಮುಂಚೆ ಸೊ ಇಲ್ಲಿ ನಾವು ತಿಳ್ಕೊಳ್ಳೋಣ ಯಾವ ರೀತಿ ಚಾಲೆಂಜನ್ನು ಇವರು ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ಅಲ್ಲಿ ಇರುವಂತಹ ಗಂಡಸರಿಗೆ ಅವರು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ನೋಡೋಣ ಯಾವ ಒಂದು ವಿಷಯಕ್ಕೆ ಇವರು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ದಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಶೋ ಲಾಸ್ಟ್ ವಾರ ಅಂದರೆ ಕಳೆದ ಭಾನುವಾರ ಮತ್ತು ಶನಿವಾರ ಗ್ರ್ಯಾಂಡ್ ಓಪನಿಂಗ್ ಆಗಿತ್ತು. ಇನ್ನೂ ಕೆಲವು ಕಂಟೆಸ್ಟೆಂಟ್ಗಳ ಗ್ರ್ಯಾಂಡ್ ಓಪನಿಂಗ್ ಬಾಕಿ ಇದೆ. ಸೊ ಅದರ ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಅದರಲ್ಲಿ ನಿವೇದಿತಾ ಗೌಡ ಹಾಗೂ ಅವರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಏನು ಅಂತ ಹೇಳಿದರೆ, ನಿವೇದಿತಾ ಗೌಡ ಅವರು ಸಿಕ್ಕಾಪಟ್ಟೆ ಇಷ್ಟಿಷ್ಟು ಉದ್ದ ಉಗುರುಗಳನ್ನ ಬೆಳೆಸ್ಕೊಂಡಿದ್ದಾರೆ. ಇಲ್ಲಿ ಕೂತಿರುವಂತಹ ಜಡ್ಜಸ್ ತಾರಾ ಮೇಡಮ್ ಆಗಿರ್ಬೋದು ಅಥವಾ ಶ್ರುತಿ ಮ್ಯಾಮ್ ಆಗಿರ್ಬೋದು, ಇವರಿಬ್ರು ಒಂದು ಕ್ವೆಶನ್ನ ಕೇಳ್ತಾರೆ, ಈ ಉಗುರುಗಳನ್ನ ಯಾಕೆ ಬೆಳೆಸ್ಕೊಂಡಿರೋದು ಅಂತ ಕೇಳ್ತಾರೆ. ಆವಾಗ ನಿವೇದಿತಾ ಅವ್ರು ಹೇಳ್ತಾರೆ, ಮ್ಯಾಮ್ ಇದನ್ನ ನಾನು ಸೆಲ್ಫ್ ಡಿಫೆನ್ಸ್ ಅಥವಾ ಯಾರಾದರೂ ನನ್ನನ್ನು ಕಾಡ್ಸಿದ್ರೆ ರೇಗಿಸಿದ್ರೆ ಇದರಲ್ಲೇ ಚುಚ್ಚಲಿಕ್ಕೆ ಸೆಲ್ಫ್ ಡಿಫೆನ್ಸ್ಗೆ ಬೆಳೆಸ್ಕೊಂಡಿದ್ದೀನಿ ಅಂತ ಒಂದು ತಮಾಷೆಯಾಗಿ ಉತ್ತರವನ್ನು ನೀಡ್ತಾರೆ. ಅದಾದಮೇಲೆ ಹಳ್ಳಿ ಅಂದರೆ ಏನು ಗೊತ್ತಾ ಅಂತ ಕೇಳ್ತಾರೆ ಶ್ರುತಿ ಮ್ಯಾಮ್ ಅವರು ನಿವೇದಿತಾ ಗೌಡ ಅವ್ರಿಗೆ. ಸೊ ಆವಾಗ ಅವರು ಹೇಳ್ತಾರೆ, ಹಳ್ಳಿ ಅಂದರೆ ವಿಲೇಜ್ ಅಲ್ವಾ ಮ್ಯಾಮ್ ಅನ್ನೋ ರೀತಿಯಾಗಿ. ಸೊ ಫನಿಯಾಗಿ ಆ ಒಂದು ಕಾಮಿಡಿ ಸೀನ್ಸ್ ಕೂಡ ನಡೆಯುತ್ತೆ. ಸೊ ಅದಾದ ನಂತರ ಅವರು ಒಂದು ಅಂದರೆ ಈ ಒಂದು ಶೋ ಅಲ್ಲಿರುವ ಎಲ್ಲ ಗಂಡಸರಿಗೆ ಒಂದು ಸಖತ್ತಾಗಿ ಜೋರಾಗಿರೋ ಒಂದು ಸವಾಲನ್ನ ನೀಡ್ತಾರೆ. ಯಾಕಂದರೆ ಎಲ್ಲ ಬಾಯ್ಸ್ಗೂ ಶಾಕ್ ಆಗಿರುತ್ತೆ, ಇಷ್ಟಿಷ್ಟುದ್ದ ಉಗುರುಗಳನ್ನ ಹೇಗೆ ಬೆಳೆಸ್ಕೊಳ್ತಾರೆ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಯಾವುದೋ ಮರದ ಎಲೆಗಳಿಂದ ಇಷ್ಟಿಷ್ಟುದ್ದ ಉಗುರುಗಳನ್ನ ಅಂಟಿಸ್ಕೊಂಡು ಆಟಗಳನ್ನು ಆಡಿದ್ದುಂಟು, ಬಟ್ ಇಷ್ಟು ರಿಯಲ್ ಆಗಿ ನೋಡ್ತಿರೋದು ಇದೇ ಫಸ್ಟು, ಏನಕ್ಕೋಸ್ಕರ ಬೆಳೆಸ್ಕೊಂಡಿರೋದು. ಹಾಗೆ ಶ್ರುತಿ ಮ್ಯಾಮ್ ಅವ್ರು ಕೇಳ್ತಾರೆ, ಊಟ ಹೇಗಮ್ಮ ಮಾಡ್ತೀಯಾ ಇಷ್ಟೊಂದು ಉದ್ದ ನೇಲ್ಸಿದ್ರೆ ಅಂತ ಕೇಳಿಬಿಟ್ಟು. ಆವಾಗ ನಿವೇದಿತಾ ಅವ್ರು ಹೇಳ್ತಾರೆ, ಇಲ್ಲ ಮ್ಯಾಮ್ ನಾನು ಮುದ್ದೆನ ಕೂಡ ಫೋರ್ಕ್ ಮತ್ತು ಸ್ಪೂನಲ್ಲಿ ತಿಂತೀನಿ. ಸೊ ಇದನ್ನು ಕೂಡ ಫ್ರೂಟಲ್ಲಿ ಕಟ್ ಮಾಡಿಕೊಂಡು ತಿನ್ನೋದಕ್ಕೆ ಈಸಿ ಆಗುತ್ತೆ, ನನಗೆ ಕಷ್ಟ ಆಗಲ್ಲ ಅಂತ ಹೇಳ್ತಾರೆ. ಹಾಗೆ ನಮ್ಮ ಬಾಯ್ಸ್ಗಳಿಗೆ ಏನಂತ ಓಪನ್ ಚಾಲೆಂಜ್ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರಾದರೂ ಅಂದರೆ ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಇರೋ ಅಂತಹ ಎಲ್ಲ ಬಾಯ್ಸ್ಗಳು ಒಂದು ದಿನದ ಮಟ್ಟಿಗೆ 24/7 ಅಂದರೆ 24 ಗಂಟೆ ಕೂಡ ಇಷ್ಟುದ್ದ ಉಗುರುಗಳನ್ನ ಅಂಟಿಸ್ಕೊಂಡು ಶೂಟಿಂಗ್ ಮಾಡಬೇಕು. ಆ ಶೂಟಿಂಗಲ್ಲಿ ತಮ್ಮ ಉಗುರುಗಳನ್ನ ಹಾಳು ಮಾಡ್ಕೊಳ್ದಿರ ನೀಟಾಗಿ ಇಟ್ಕೋಬೇಕು ಅಂತ ಹೇಳಿಬಿಟ್ಟು ಓಪನ್ ಚಾಲೆಂಜನ್ನ ಮಾಡಿದ್ದಾರೆ. ಆದರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ನ ಬಾಯ್ಸ್ ಈ ಒಂದು ಚಾಲೆಂಜ್ನ ಆಕ್ಸೆಪ್ಟ್ ಮಾಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ವಿವರಣೆ ಅಥವಾ ಯಾವುದೇ ರೀತಿಯ ಪ್ರೋಮೋದಲ್ಲಿ ಡೀಟೇಲ್ಸ್ನ ತೋರಿಸಿಲ್ಲ. ಸೊ ಇಲ್ಲಿ ತೋರಿಸಿರೋದೇನು ಅಂತ ಹೇಳಿದ್ರೆ, ನಿವೇದಿತಾ ಅವರು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಲ್ಲಿ ನಿವೇದಿತಾ ಗೌಡ ಹಾಗೂ ಅವ್ರ ಜೊತೆಗಿರುವಂತಹ ಇನ್ನೊಬ್ಬ ಕಂಟೆಸ್ಟೆಂಟ್ನ ಇಬ್ಬರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿರಬೇಕಾಗತ್ತೆ. ಯಾರು ಅರ್ಹತೆ ಇದೆ ಈ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋಗೆ ಕಾಂಪಿಟೇಟರ್ ಆಗಲಿಕ್ಕೆ ಅನ್ನೋದು ಇಲ್ಲಿ ಟಾಸ್ಕ್ ಆಗಿರುತ್ತೆ. ಸೊ ಈ ಒಂದು ಅರ್ಹತೆ ಇರುವ ಕ್ಯಾಂಡಿಡೇಟ್ನ ಚೂಸ್ ಮಾಡೋಕ್ಕೂ ಮೊದಲೇ ಇವರು ಅವರಿಗೆ ಒಂದು ಓಪನ್ ಚಾಲೆಂಜ್ನ ನೀಡಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿ ಕಾಯ್ದು ನೋಡಬೇಕು. ಈ ಒಂದು ಬರುವಂತಹ ಸ್ಯಾಟರ್ಡೆ ಸಂಡೇ ಎಪಿಸೋಡಲ್ಲಿ ಇನ್ನು ಗ್ರ್ಯಾಂಡ್ ಓಪನಿಂಗ್ ಬಾಕಿ ಇದೆ. ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳಲ್ಲಿ ಯಾರ್ಯಾರು ಅರ್ಹತೆ ಪಡ್ಕೊಳ್ತಾರೆ ಅಥವಾ ಅರ್ಹತೆ ಪಡ್ಕೊಳ್ಳೋದಿಲ್ಲ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಹಾಗೆ ನಿವೇದಿತಾ ಗೌಡ ಅವರು ಕೊಟ್ಟಂತಹ ಓಪನ್ ಚಾಲೆಂಜ್ನ ನಮ್ಮ ಬಾಯ್ಸ್ ಆಕ್ಸೆಪ್ಟ್ ಮಾಡಿ 24/7 ತಮ್ಮ ಉಗುರುಗಳನ್ನ ನೀಟಾಗಿ ಇಟ್ಕೊಂಡು ಕಾಪಾಡ್ಕೊಳ್ತಾರ ಅನ್ನೋದು ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ. ಸೊ ಇಲ್ಲಿ ತೋರಿಸಿರುವಂತಹ ಪ್ರೋಮೋದಲ್ಲಿ ಕೇವಲ ಅವರು ನೀಡಿರುವಂತಹ ಚಾಲೆಂಜ್ನ ಮಾತ್ರ ತೋರಿಸಿದ್ದಾರೆ.
ಸದ್ಯಕ್ಕೆ ಬಾಯ್ಸ್ ವರ್ಸಸ್ ಗರ್ಲ್ಸ್ನ ಪ್ರೋಮೋ ಡೀಟೇಲ್ಸ್ ಇಷ್ಟ ಆಗಿರುತ್ತೆ. ಸೊ ಮತ್ತೆ ಯಾವುದಾದ್ರೂ ಪ್ರೋಮೋ ರಿಲೀಸ್ ಆದ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ನ ಮುಖಾಂತರ. ಅಲ್ಲಿವರೆಗೂ ಯಾರ್ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನೆಕ್ಸ್ಟು ನಿಮಗೆ ಯಾವುದೇ ಅಪ್ಡೇಟ್ಸ್ ಇದ್ರೂ ಬೇಗನೆ ತಲುಪುವಂತಹ ಕೆಲಸ ನಾನು ನಿಮ್ಗೆ ಮಾಡ್ತೀನಿ. ಓಕೆನಾ? ಸೊ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.